ಹಲೋ ಆಸ್ಪಿರೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಯೋಗ ಯೂಟ್ಯೂಬ್ ಚಾನಲ್. ಸೊ ನಮ್ಮೆಲ್ಲರ ನಿರೀಕ್ಷೆಯಂತೆ ಇತ್ತೀಚೆಗೆ ಅಥವಾ ಎಸ್ಟರ್ಡೇ ಇಟ್ಸೆಲ್ಫ್ 31ನೇ ತಾರೀಕು ನಮಗೆ KAS ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ. ತುಂಬ ದಿನಗಳ ನಿರೀಕ್ಷೆ ಇತ್ತು ಅಭ್ಯರ್ಥಿಗಳಿಗೆ. ಸೊ ಇದೊಂದು ಒಳ್ಳೆಯ ಸುದ್ದಿ. ತುಂಬ ಒಳ್ಳೆ ಪೋಸ್ಟ್ಗಳು ಇದೆ. ಅದ್ರ ಜೊತೆಗೆ 36 ಉಳಿಕೆ ಮೂಲ ವೃಂದದಲ್ಲಿ AC ಮತ್ತು 3 ಹೈದರಾಬಾದ್ ಕರ್ನಾಟಕ ವೃಂದ, ಒಟ್ಟು 39 AC ಪೋಸ್ಟ್ಗಳು ಇದೆ. ನೀವೆಲ್ಲರೂ ಒಂದು ಒಳ್ಳೆ ಹುದ್ದೆಗೆ ಟಾರ್ಗೆಟ್ ಮಾಡಿ ಪ್ರಿಪ್ರೇಷನ್ನ ಶುರು ಮಾಡಬೇಕಾಗತ್ತೆ. ಈ ಒಂದು ಆಸ್ಪೆಕ್ಟಿಂದ ನಾನು ಮುಂದಿನ ಕೆಲವು ದಿನಗಳಲ್ಲಿ ಅಥವಾ ಇನ್ನೊಂದು 100 ಡೇಸ್ ಅಷ್ಟೇ ಇದೆ ಅಲ್ವಾ. ಸೊ ಈ 100 ಡೇಸಲ್ಲಿ ನಾವು ಪ್ರಿಲಿಮ್ಸ್ನ ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಗೈಡೆನ್ಸ್ನ ಈ ಒಂದು ವಿಡಿಯೋ ಮುಖಾಂತರ ಕೊಡೋಣ ಅಂತ ಐ ಆಮ್ ಬ್ರಿಂಗಿಂಗ್ ಅಪ್ this video. So if you'll ask my experience, I have given 2 KPSC interviews including the latest one. Okay, ಸೊ ಬಿಫೋರ್ ಗೋಯಿಂಗ್ ಟು ದಿ ಸ್ಟ್ರಾಟಜಿ ಒಂದು ಸ್ವಲ್ಪ ನಾವು ಟೈಮ್ ಲೈನ್ ಅದೆಲ್ಲ ನೋಡ್ಬಿಡೋಣ. ಸೊ ದಟ್ ಹೊಸ್ದಾಗಿ ಅಪ್ಲೈ ಮಾಡ್ತಿರೋರಿಗೆ, ವೆರಿ ಫಸ್ಟ್ ಟೈಮ್ ಇದಕ್ಕೆ ಆಸ್ಪೈರ್ ಮಾಡ್ತಿರೋರ್ಗೆ ಒಂದು ಐಡಿಯಾ ಇರಲಿ ಅಂತ. ಸೊ ಅರ್ಜಿ ಪ್ರಕ್ರಿಯೆಗೆ ಸ್ಟಾರ್ಟ್ ಆಗುವಂಥ ಡೇ ಇವತ್ತಿಂದ ಅಥವಾ 1ನೇ ತಾರೀಕು 8ನೇ ತಿಂಗಳು ಆಗಸ್ಟ್ 1ರಿಂದ ಶುರುವಾಗುತ್ತೆ. ಇಟ್ ವಿಲ್ ಎಕ್ಸ್ಟೆಂಡ್ ಅಪ್ ಟು 31st ಆಫ್ ಆಗಸ್ಟ್, 31ನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ತಾತ್ಕಾಲಿಕವಾಗಿ ಅವರು ಪ್ರಿಲಿಮ್ಸ್ ಡೇಟ್ನ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದೇ ಡೇಟ್ಗೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನವೆಂಬರ್ 15ನೇ ತಾರೀಕು ನಿಮಗೆ ಪ್ರಿಲಿಮ್ಸ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಓಕೆ, ಸೊ ರಫ್ಲಿ ನೀವು ತಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಒಂದು 100 ಡೇಸ್ ಸಿಗ್ಬೋದು ಪ್ರಿಲಿಮ್ಸಿಗೆ. ಓಕೆ, ಸೊ ದಿಸ್ ಇಸ್ ದ ರೈಟ್ ಸ್ಟೇಜ್. ಯು ಶುಡ್ ಬೂಸ್ಟ್ ಯುವರ್ ಪ್ರಿಪ್ರೇಷನ್ ಫಾರ್ ಆಲ್ ದಿ ಫುಲ್ ಟೈಮ್ ಆಸ್ಪಿರೆಂಟ್ಸ್ ಆಗಿರ್ಬೋದು, ಅದೇ ರೀತಿ ವರ್ಕಿಂಗ್ ಆಸ್ಪಿರೆಂಟ್ಸ್ ಆಗಿರ್ಬೋದು. ಸೊ ಇಬ್ಬರಿಗೂ ಸೇರಿ ನಾನು ಸ್ಟ್ರಾಟಜಿನ ಹೇಳ್ತೀನಿ, ಯಾವ ರೀತಿ ನೀವು ಮುಂದಿನ ದಿನಗಳನ್ನ ಫೋಕಸ್ ಮಾಡಬೇಕು, ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಬೇಕು ಅಂತ. ಆ್ಯಂಡ್ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ತುಂಬ ಇಂಟೆಲಿಜೆಂಟಾಗಿ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಬರೀ ಹಾರ್ಡ್ ವರ್ಕ್ ಅಷ್ಟೇ ಮಾಡ್ತೀನಿ, ಸ್ವಲ್ಪ ಸ್ಮಾರ್ಟ್ನೆಸ್ನ ಅಪ್ಲೈ ಮಾಡೋದಿಲ್ಲ ಅಂದರೆ ಕಷ್ಟ ಆಗುತ್ತೆ. ಮೋಸ್ಟ್ ಆಸ್ಪಿರೆಂಟ್ಸ್ ಏನು ಮಾಡಿಬಿಡ್ತಾರೆ, ದೇ ವಿಲ್ ರೀಡ್ ಎವ್ರಿಥಿಂಗ್, ಎಲ್ಲದೂ ಓದೋದು, ಆ್ಯಂಡ್ ಯಾವುದೂ ಮುಗಿಸಲ್ಲ ಸರಿಯಾಗಿ, ಆ್ಯಂಡ್ ಸರಿಯಾಗಿ ರಿವೈಸೇ ಮಾಡಲ್ಲ. ಸೊ ಫಾರ್ ದಟ್ ಐ ವಿಲ್ ಟೆಲ್ ವಾಟ್ ಟು ಸ್ಟಡಿ ಅಥವಾ ವಾಟ್ ನಾಟ್ ಟು ಸ್ಟಡಿ, ಆ್ಯಂಡ್ ಹೌ ಮೆನಿ ಅವರ್ಸು, ಟೆಸ್ಟ್ಗಳನ್ನ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಅದೇ ರೀತಿ ರಿವಿಷನ್ಸ್ ಹೆಂಗೆ ಮಾಡಬೇಕು. ಓಕೆ, ಆ್ಯಂಡ್ ಫೈನಲಿ ಲಾಸ್ಟ್ 5 ಡೇಸ್ದು ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅಂತ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟ್ರಾಟಜಿ, ಒಂದು ಸ್ವಲ್ಪ ಯಾರಾದರೂ ಹೊಸ್ದಾಗಿ ಈಗಷ್ಟೇ ಎಕ್ಸಾಮ್ಸ್ಗೆ ಆಸ್ಪೈರ್ ಮಾಡ್ತಿದ್ರೆ ನಿಮಗೆಲ್ಲ ಸಿಲೆಬಸ್ಗಳದ್ದು ಅಥವಾ ಪೇಪರ್ಸ್ ಹೆಂಗಿರುತ್ತೆ ಅಂತ ಐಡಿಯಾ ಇರಲ್ಲ. ಸೊ ನಾನು ಜಸ್ಟ್ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಕೂಡ ಹೇಳ್ತೀನಿ. ಇದು 3 ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. ಫಸ್ಟು ಪ್ರಿಲಿಮ್ಸ್ ಇರುತ್ತೆ. ಓಕೆ, ಸೊ ಪ್ರಿಲಿಮ್ಸ್ ಜಸ್ಟ್ ನಿಮಗೆ ಕ್ವಾಲಿಫೈಯಿಂಗ್ ಅಷ್ಟೇ. ಮೇನ್ಸ್ ಬರೆಯೋದಕ್ಕೆ ಒಂದು ಎಂಟ್ರಿ ಗೇಟ್ ಇರೋ ರೀತಿ. ಸೊ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಓಕೆ, ಪೇಪರ್ 1 ಮತ್ತು ಪೇಪರ್ 2. ಅದೇ ರೀತಿ ಮೇನ್ಸ್ ನಿಮಗೆ ಆ್ಯಕ್ಚುಯಲ್ ರ್ಯಾಂಕ್ ಡಿಸೈಡ್ ಮಾಡೋದು ಮೇನ್ಸು. ಇದರಲ್ಲೂ ಅಷ್ಟೇ ಒಂದು ಎಸ್ಸೆ ಪೇಪರು ಮತ್ತು ಇನ್ನು ಉಳಿದಿದ್ದು 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಇವು ನಿಮಗೆ ರ್ಯಾಂಕ್ ಡಿಸೈಡ್ ಮಾಡೋದು. ಬಟ್ ಕನ್ನಡ ಮತ್ತು ಇಂಗ್ಲೀಷು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ. ಜಸ್ಟ್ ನೀವು ಪಾಸ್ ಆಗಬೇಕಷ್ಟೆ. ಇಲ್ಲಿಂದ ಮುಂದೆ ನಿಮಗೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಎಕ್ಸಾಮಿನೇಷನ್ನು. ಸೊ ಇದು ನೋಡಾದಮೇಲೆ ಇನ್ನು ಸ್ವಲ್ಪ ಡೀಟೇಲ್ಡಾಗಿ ಅದನ್ನೇ ನಾವು ಬ್ರೇಕ್ ಡೌನ್ ಮಾಡೋದಾದರೆ, ಪ್ರಿಲಿಮ್ಸಲ್ಲಿ ಏನೇನು ಸಬ್ಜೆಕ್ಟ್ ಕೇಳ್ತಾರೆ ಆ್ಯಂಡ್ ಅದಕ್ಕೆ ಪರ್ಟಿಕ್ಯುಲರ್ ಸ್ಟ್ರಾಟಜಿಗಳನ್ನ ಕೂಡ ನಾವು ನೋಡೋಣ. ಸೊ ಪ್ರಿಲಿಮ್ಸ್ ಪೇಪರ್ 1 ಏನಿರುತ್ತೆ ಅಂತ ಅಂದರೆ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ. ಇದ್ರ ಮೇಲೆ 40 ಕ್ವಶನ್ಸ್ ಇರುತ್ತೆ. ಟೋಟಲ್ 80 ಮಾರ್ಕ್ಸ್ಗೆ ಅಥವಾ 2 ಮಾರ್ಕಿಗೆ 1 ಕ್ವಶನ್ ಇರುತ್ತೆ. ಅದೇ ರೀತಿ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಅಥವಾ ಮಾನವಿಕ ಶಾಸ್ತ್ರ. ಮಾನವಿಕ ಶಾಸ್ತ್ರದಲ್ಲಿ ಎಗೇನ್ ನಿಮಗೆ 60 ಕ್ವಶನ್ಸ್ ಕೇಳ್ತಾರೆ, 120 ಮಾರ್ಕ್ಸು. ಟೋಟಲ್ ಇಟ್ ಸಮ್ಸ್ ಅಪ್ ಟು 200 ಮಾರ್ಕ್ಸ್ ಪೇಪರು ವಿಚ್ ವಿಲ್ ಹ್ಯಾವ್ 100 ಕ್ವಶನ್ಸು. ಸೊ ಹಂಗಿದ್ರೆ ಇದರಲ್ಲಿ ಈ ಭಾಗದಲ್ಲಿ ಏನು ಕೇಳ್ತಾರೆ ಅಂದರೆ, ಯೂಶ್ವಲಿ ಕರೆಂಟ್ ಅಫೇರ್ಸು, ಅದರಲ್ಲೂ ವಿಶೇಷವಾಗಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಿಸಿದಂಥ ಸಾಮಾನ್ಯ ಅಧ್ಯಯನ, ಸ್ವಲ್ಪ GK ಕ್ವಶನ್ಸ್ ಕೂಡ ಕೇಳ್ಬೋದು. ಹ್ಯುಮ್ಯಾನಿಟೀಸಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದರೆ, ನಿಮಗೆ ಮಾನವಿಕ ಶಾಸ್ತ್ರ ಅಥವಾ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ,
ಎಕಾನಮಿ, ಇದೆಲ್ಲ ನಿಮಗೆ ಈ ಹ್ಯುಮ್ಯಾನಿಟೀಸ್ ಭಾಗದಲ್ಲಿ ಕೇಳಲಾಗುತ್ತೆ. ಎಗೇನ್ ನೀವು ಹಿಸ್ಟ್ರಿನ ಕರ್ನಾಟಕ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಈ ರೀತಿ ಎಲ್ಲ ಟಾಪಿಕ್ಸ್ಗಳನ್ನ ಓದಬೇಕಾಗತ್ತೆ. ಜಿಯೋಗ್ರಫಿನ ಎಗೇನ್ ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಹ್ಯೂಮನ್ ಜಿಯೋಗ್ರಫಿ, ಅದೇ ರೀತಿ ಇಂಡಿಯನ್ ಜಿಯೋಗ್ರಫಿ, ಸೊ ಇವುಗಳೆಲ್ಲ ಅದರಲ್ಲಿ ಸಬ್ ಯೂನಿಟ್ಸ್ಗಳಾಗಿ ಇರುತ್ತೆ. ಓಕೆ, ಸೊ ಪೇಪರ್ ಒನ್, ಈಚ್ ಪೇಪರ್ ನಿಮಗೆ 2 ಅವರ್ಸ್ ನಡೆಯುತ್ತೆ. 200 ಮಾರ್ಕ್ಸು, ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಪರ್ ಅಥವಾ 1/4 ನೆಗೆಟಿವ್ ಅಂದರೆ 1 ಮಾರ್ಕ್ಸಿಗೆ 0.25, ಸೊ ನಿಮಗೆ 2 ಮಾರ್ಕಿಗೆ 0.5 ಮಾರ್ಕ್ಸ್ ಅಷ್ಟು ನೆಗೆಟಿವ್ ಇರುತ್ತೆ. ಓಕೆ, ಸೊ ಅಗೇನ್ ಕಮಿಂಗ್ ಟು ಪೇಪರ್ 2. ಪೇಪರ್ 2 ಅಷ್ಟೇ 2 ಅವರ್ ಇರುತ್ತೆ, 200 ಮಾರ್ಕ್ಸು, 100 ಕ್ವಶನ್ಸು. ಸೊ 100 ಕ್ವಶನ್ಸ್ ಯಾವ್ಯಾವುದನ್ನು ಕವರ್ ಮಾಡುತ್ತೆ ಅಂದರೆ 40 ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸು. ಇದರಲ್ಲಿ ಹೆಚ್ಚಾಗಿ ನಿಮಗೆ ಎಕಾನಾಮಿಕ್ ಸರ್ವೆ ಮತ್ತು ಬಜೆಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಜೊತೆಗೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಕೂಡ ಕೇಳಲಾಗತ್ತೆ. ಓಕೆ, ಮತ್ತು ಉಳಿದಿದ್ದ 30 ಕ್ವಶನ್ನು ನಿಮಗೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ಅಥವಾ ಜನರಲ್ ಸೈನ್ಸು ಪ್ಲಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ 60 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಮೆಂಟಲ್ ಎಬಿಲಿಟಿ, ಇದರಲ್ಲೇನು ನಮಗೆ ರೀಸನಿಂಗು, ಆ್ಯಪ್ಟಿಟ್ಯೂಡು, ಸ್ವಲ್ಪ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಮೇ ಬಿ ದೇ ಕ್ಯಾನ್ ಆ್ಯಡ್. ಇದರಲ್ಲಿ 30 ಕ್ವಶನ್ ಇರುತ್ತೆ ಆ್ಯಂಡ್ 60 ಮಾರ್ಕ್, ಟೋಟಲ್ 200 ಮಾರ್ಕ್ದು ಪೇಪರು. ಸೊ 2 ಪೇಪರು 200 ಮಾರ್ಕಿಗಿರುತ್ತೆ, 2ರಲ್ಲೂ ನೆಗೆಟಿವ್ ಇರುತ್ತೆ. ನಿಮಗೆ ಕರ್ನಾಟಕ ರಿಲೇಟೆಡ್ ಆಸ್ಪೆಕ್ಟ್ಸು, ಕರೆಂಟ್ ಅಫೇರ್ ರಿಲೇಟೆಡ್ ಜಾಸ್ತಿ ಸೆಕೆಂಡ್ ಪೇಪರಲ್ಲಿ ಬರುತ್ತೆ. ಕರ್ನಾಟಕ ಹಿಸ್ಟ್ರಿ ಅದೆಲ್ಲ ನಿಮಗೆ ಪೇಪರ್ 1ನಲ್ಲೇ ಬರುತ್ತೆ, ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಜಿಯೋಗ್ರಫಿ. ಇದು ರಫ್ ಔಟ್ಲೈನ್ ಆಫ್ ದಿ ಪ್ರಿಲಿಮ್ಸ್ ಸಿಲೆಬಸ್ಸು. ಹಂಗಿದ್ರೆ ಮೇನ್ಸಿಗೆ ಏನಿರುತ್ತೆ? ಮೇನ್ಸಿಗೆ ನಾನು ಆಗಲೇ ಹೇಳಿದೆ, ಕ್ವಾಲಿಫೈಯಿಂಗ್ ಕನ್ನಡ ಇಂಗ್ಲೀಷು, ಇದು ಜಸ್ಟ್ ನೀವು ಪಾಸ್ ಆಗಬೇಕಷ್ಟೇ. ನಿಮ್ಗೆ ರ್ಯಾಂಕಿಗೆ ಕನ್ಸಿಡರ್ ಆಗೋದು ಎಸ್ಸೆ ಪ್ಲಸ್ GS ಪೇಪರ್ಸು. ಸೊ 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಈ 4 ಜನರಲ್ ಸ್ಟಡೀಸ್ ಪೇಪರ್ ನಿಮಗೆ 250 ಮಾರ್ಕ್ಸಿಗೆ, ಪ್ಲಸ್ ಎಸ್ಸೆ ಕೂಡ 250 ಮಾರ್ಕ್ಸು. ಟೋಟಲ್ಲು 1250 ಮಾರ್ಕ್ಸಿಗೆ ಮೇನ್ಸ್ ಇರುತ್ತೆ, 25 ಮಾರ್ಕ್ಸಿಗೆ ಇಂಟರ್ವ್ಯೂ, ಟೋಟಲ್ 1275 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮು ನಡೆಸಲಾಗತ್ತೆ. ಓಕೆ, ಆ್ಯಂಡ್ ಇಂಟರ್ವ್ಯೂ ಎಲ್ಲ ಸೇರಿ 1275 ಮಾರ್ಕ್ಸಿಗೆ ಎವ್ಯಾಲ್ಯೂಟ್ ಮಾಡಲಾಗುತ್ತೆ. ಸೊ ದಿಸ್ ಈಸ್ ದಿ ಎಂಟೈರ್ ಐಡಿಯಾ ಆಫ್ ದಿ ಸಿಲೆಬಸ್ ಆ್ಯಂಡ್ ಪ್ಯಾಟರ್ನ್ ಆಫ್ ದಿ ಎಕ್ಸಾಮಿನೇಷನ್. ಸೊ ಹಂಗಿದ್ರೆ ಸರ್ ನಮ್ಮ ಸ್ಟ್ರಾಟಜಿ ಏನಿರಬೇಕು? ಈ ಮುಂದಿನ ಒಂದು 100 ದಿನಗಳಲ್ಲಿ ನಾವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಬೇಕು. ಸಿ, ಅಸ್ಯೂಮಿಂಗ್ ದಟ್ ಇಲ್ಲಿ ಎಲ್ಲ ಥರ ಆಸ್ಪಿರೆಂಟ್ಸ್ಗಳು ಈ ವಿಡಿಯೋನ ನೋಡ್ತಾ ಇದ್ದೀರಾ ಆ್ಯಂಡ್ ಪ್ರಿಪ್ರೇಷನ್ ಸೈಕಲಲ್ಲಿ ಇದ್ದೀರಾ ಅಂತ ಅಸ್ಯೂಮ್ ಮಾಡಿಕೊಂಡು, ಇಫ್ ಯು ಆರ್ ಎ ಫುಲ್ ಟೈಮ್ ಆಸ್ಪಿರೆಂಟ್, ಓಕೆ, ಎಕ್ಸಾಮ್ಗೆ ನೀವು ಫುಲ್ ಟೈಮ್ ಆಸ್ಪೈರ್ ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ 8 ರಿಂದ 10 ಅವರು ಪರ್ ಡೇ ಓದಲೇಬೇಕು. ವರ್ಕಿಂಗ್ ಪ್ರೊಫೆಷನಲ್ಸ್ ಏನಾದರೂ ಆಗಿದ್ದರೆ ಅಟ್ಲೀಸ್ಟ್ 5 to 6 hours ಆಫ್ ಫೋಕಸ್ಡ್ ಸ್ಟಡಿ, ಮೇ ಬಿ ಆಫ್ಟರ್ ಆಫೀಸ್ ಅವರ್ಸ್ ಒಂದು 3 ಅವರು, ಬಿಫೋರ್ ಗೋಯಿಂಗ್ ಟು ಆಫೀಸ್ ಅವರ್ 2 to 3 hours ನೀವು ಓದಲೇಬೇಕು. ಮತ್ತು ವೀಕೆಂಡ್ಸ್ಗಳನ್ನ, ನಿಮ್ಮ ಸ್ಯಾಟರ್ಡೆ ಸಂಡೇಗಳನ್ನು ಎಫೆಕ್ಟಿವ್ ಆಗಿ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಹಂಗಿದ್ರೆ ಸರ್ ನಾನು ಇವಾಗ ಮೇನ್ಸಿಗೆ ಫಸ್ಟ್ ಓದಲಾ ಪ್ರಿಲಿಮ್ಸಿಗೆ ಫಸ್ಟ್ ಓದಲಾ ಅಂತ ನಿಮಗೆ ಡೌಟ್ ಇರುತ್ತೆ. ಐ ಸಜೆಸ್ಟ್ ಯು ಈ ಒಂದು 100 ಡೇಸಲ್ಲಿ ನೀವು ಆದಷ್ಟು ಪ್ರಿಲಿಮ್ಸಿಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನೀವು ಪ್ರಿಲಿಮ್ಸ್ ಪಾಸ್ ಆಗಲಿಲ್ಲ ಅಂತ ಅಂದರೆ ಮೇನ್ಸ್ ಓದಿನೂ ಪ್ರಯೋಜನ ಇಲ್ಲ. ಆದರೆ ನಿಮ್ಮ ಪ್ರಿಲಿಮ್ಸ್ ಜೊತೆಲೇ ನಿಮ್ಮದೊಂದು 60% ಮೇನ್ಸ್ ಪ್ರಿಪ್ರೇಷನ್ ಕೂಡ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಅದನ್ನು ನೀವು ಅದೇ ಟಾಪಿಕ್ಸ್ಗಳೇ ನಿಮಗೆ ಮೇನ್ಸಲ್ಲೂ ಹೆಲ್ಪ್ ಆಗುತ್ತೆ. ಅಥವಾ ಆಲ್ರೆಡಿ ಮೇನ್ಸಿಗೆ ಚೆನ್ನಾಗಿ ಓದಿದ್ದೆ ಸರ್ ನಾನು ಮುಂಚೆ ಅನ್ನೋರು, ಮೇನ್ಸ್ನ ರಿವಿಷನ್ ಮಾಡ್ತಾ ಟುವರ್ಡ್ಸ್ ಎಂಡ್ ಪ್ರಿಲಿಮ್ಸ್ ಹತ್ರ ಬರೋ ಲಾಸ್ಟ್ ಇನ್ನೊಂದು 50 ಡೇಸ್ ತನಕ ನೀವು ಮೇನ್ಸ್ ಇಂಟೆಗ್ರೇಟ್ ಮಾಡೇ ಓದ್ಬೋದು. ಲಾಸ್ಟ್ 40 to 50 ಡೇಸ್ ಎಕ್ಸ್ಕ್ಲೂಸಿವ್ ಪ್ರಿಲಿಮ್ಸ್ಗೆ ಕೂಡ ಕೊಡ್ಬೋದು. ಸೊ ಹಂಗಿದ್ರೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಏನಿರಬೇಕು? ಓಕೆ, ಸೊ ಇದನ್ನು 3 ಫೇಸ್ಗಳಾಗಿ ನಾನು ಡಿವೈಡ್ ಮಾಡಿದ್ದೀನಿ. ಫೇಸ್ 1, ಫೇಸ್ 2, ಫೇಸ್ 3. ಫಸ್ಟು ಈ ಫೇಸ್ 1ನಲ್ಲಿ ಏನು ಮಾಡ್ತೀರಾ ಅಂದರೆ ನಿಮ್ಮ ಫೌಂಡೇಶನ್ನ ಬಿಲ್ಡ್ ಮಾಡಬೇಕು. ಓಕೆ, ಈ ಫೌಂಡೇಶನ್ ಬಿಲ್ಡ್ ಮಾಡುವಂಥ ಸಮಯದಲ್ಲಿ ಇಡೀ ಸಿಲೆಬಸ್ನ ನೀವು ಕವರ್ ಮಾಡಬೇಕಾಗತ್ತೆ. ಯಾವ ರೀತಿ? ಫಸ್ಟು ಎಂಟೈರ್ ಸಿಲೆಬಸ್ನ ಕಂಪ್ಲೀಟ್ ರೀಡಿಂಗ್ ಮಾಡಿ ಮುಂದಿನ 50 ದಿನಗಳಲ್ಲಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ನೆಗ್ಲೆಕ್ಟ್ ಮಾಡದೆ ಜೊತೆಯಲ್ಲಿ ಕರೆಂಟ್ ಅಫೇರ್ಸ್ನ ಕೂಡ ಓದ್ತಾ ಹೋಗಬೇಕು. ಓಕೆ, ಅದಾದಮೇಲೆ ನೆಕ್ಸ್ಟ್ ಫೇಸಲ್ಲಿ 51 to 80 ಡೇಸು ಸ್ವಲ್ಪ ಇಂಟೆನ್ಸ್ ಮಾಡಬೇಕು ನೀವು ಪ್ರಿಪ್ರೇಷನ್ನ, ಬಿಕಾಸ್ ನಿಮ್ಮದು ಫೌಂಡೇಶನ್ ಬಿಲ್ಡ್ ಆಗುತ್ತೆ ಫಸ್ಟ್ ಫೇಸಲ್ಲಿ. ಸೊ ಇಂಟೆನ್ಸ್ ಮಾಡೋದು ಯಾವ ರೀತಿ ಅಂತ ಅಂದರೆ, MCQಗಳನ್ನ ರೆಗ್ಯುಲರ್ಲಿ ಸಾಲ್ವ್ ಮಾಡಿಕೊಂಡು ನಿಮ್ದು ಎಲ್ಲಿ ವೀಕ್ ಏರಿಯಾ ಇದೆ ಅದನ್ನು ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡುವಂಥದ್ದು, ಮತ್ತು ಆಲ್ರೆಡಿ ಓದಿರೋದನ್ನು ಪದೇ ರಿವಿಷನ್ ಮಾಡುವಂಥದ್ದು. ಫೇಸ್ 3ಯಲ್ಲಿ ಅಥವಾ ಲಾಸ್ಟ್ ಸ್ಟೇಜಲ್ಲಿ ಫುಲ್ ಲೆಂತ್ ಮಾರ್ಕ್ಗಳನ್ನ ಕೊಡೋದು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ನ ಕಲಿಯುವಂಥದ್ದು, ಮತ್ತು ನಿಮ್ಮ ಮೆಂಟಲ್ ಸ್ಟೆಬಿಲಿಟಿನ ಆ ಟೈಮಲ್ಲಿ ಸ್ಟ್ರಾಂಗ್ ಇಟ್ಕೋಬೇಕು.
ಓಕೆ, ದಿಸ್ ಇಸ್ ದಿ ರಫ್ ಔಟ್ಲೈನ್ ಸ್ಕೆಲಿಟಲ್. ಓಕೆ, ಸೊ ಇದನ್ನು ಇಂಡಿಪೆಂಡೆಂಟ್ ಈಗೇನು ಯೂನಿಟ್ಸ್ಗಳಾಗಿ ಅಥವಾ ಸ್ಮಾಲ್ ಟಾರ್ಗೆಟ್ಸ್ಗಳಾಗಿ ನಾವು ಡಿವೈಡ್ ಮಾಡಿದ್ರೆ, ಫೇಸ್ ಒನ್ನಲ್ಲಿ ಏನು ಮಾಡ್ತೀರಾ, ಫೌಂಡೇಶನ್ ಬಿಲ್ಡ್ ಮಾಡ್ತೀರಾ. ಸೊ ಅಲ್ಲಿ ಗುರಿ ಏನಾಗಿರಬೇಕು, ಇಡೀ ಸಿಲೆಬಸ್ನ ಒಂದ್ಸಲಿ ಮುಗಿಸೋ ಅಂಥದ್ದು. ಅಟ್ಲೀಸ್ಟ್ ಡೈಲಿ 8ರಿಂದ 10 ಗಂಟೆ ಓದ್ತಾ ಇರಬೇಕು. ಜೊತೆಲಿ ಇದು ಇಟ್ ಈಸ್ ಡಿಪೆಂಡ್ಸ್ ಆನ್ ಯು, ಬಟ್ ಮಾರ್ನಿಂಗ್ ನೀವು ಸ್ಟ್ಯಾಟಿಕ್ ಓದ್ಕೊಂಡು ಈವ್ನಿಂಗ್ ಸ್ವಲ್ಪ ಕರೆಂಟ್ ಅಫೇರ್ಸು ಅಥವಾ ಆಫ್ಟರ್ನೂನ್ ಕರೆಂಟ್ ಅಫೇರ್ಸು ಮತ್ತು ಈವ್ನಿಂಗ್ ಒಂದು ಸ್ವಲ್ಪ MCQ ಪ್ರಾಕ್ಟೀಸು ಆ್ಯಂಡ್ ಬಿಫೋರ್ ಸ್ಲೀಪಿಂಗ್ ಯು ವಿಲ್ ರಿವೈಸ್ ಆಲ್ ದಿ ಸಬ್ಜೆಕ್ಟ್ಸ್. ಇದು ರಫ್ ಔಟ್ಲೈನ್ ಅಥವಾ ಐಡಿಯಾ ಇರಬೇಕು. ಓಕೆ, ಫಸ್ಟ್ ಫೇಸಲ್ಲಿ ನೀವು ಇಲ್ಲಿ ತನಕ ಏನು ಓದಿಲ್ಲ ಅಂತ ಅಂದರೆ ಸಡನ್ನಾಗಿ ಯಾವುದು ನೋಟ್ಸ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದ್ಸಲಿ ಓದ್ಬಿಟ್ಟು ಆಮೇಲೆ ನೋಟ್ಸ್ ಮಾಡಿ. ಆಲ್ರೆಡಿ ಓದಿರೋದಿದೆ ಅಂತ ಅಂದರೆ ಆದಷ್ಟು ಶಾರ್ಟ್ ನೋಟ್ಸು ಅಥವಾ ಹೈಲೈಟ್ಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಈ ಒಂದು ಫೇಸಲ್ಲಿ ತುಂಬ ಜನ ಏನು ಮಾಡಿರ್ತೀರಾ ಅಂತ ಅಂದರೆ UPSCಯಿಂದ ನೀವು ಇದಕ್ಕೆ ಶಿಫ್ಟ್ ಆಗ್ತಾ ಇದ್ದರೆ ಕರ್ನಾಟಕ ರಿಲೇಟೆಡ್ ಕಂಟೆಂಟನ್ನು ನೀವು ಓದಿರಲ್ಲ. ಓಕೆ, ಲೈಕ್ ಕರ್ನಾಟಕ ಹಿಸ್ಟ್ರಿ ಆಗ್ಬೋದು, ಕರ್ನಾಟಕ ಜಿಯೋಗ್ರಫಿ ಆಗ್ಬೋದು, ಅಥವಾ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಗ್ಬೋದು, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟು, ಇದೆಲ್ಲ ನೀವು ಓದಿರಲ್ಲ. ಈ ಫೇಸಲ್ಲಿ ತುಂಬ ವೆಯ್ಟೇಜ್ ಕೊಟ್ಬಿಟ್ಟು ನೀವು ಇದನ್ನು ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಆ್ಯಂಡ್ ನೀವು ಆಲ್ರೆಡಿ ಈ NCERTಗಳನ್ನೆಲ್ಲ ಓದಿದರೆ ಅಥವಾ ಓದಿಲ್ಲ ಅಂದ್ರೂ ಕೂಡ ಇಂಪಾರ್ಟೆಂಟ್ NCERTಗಳನ್ನೆಲ್ಲ ಫಿನಿಷ್ ಮಾಡಬೇಕು. ಆ್ಯಂಡ್ ಕೋಚಿಂಗ್ ನೋಟ್ಸು ಅಥವಾ ನೀವೇನಾದ್ರು ಕೋಚಿಂಗ್ ತೊಗೊಂಡಿದ್ರೆ ಕೋಚಿಂಗ್ ನೋಟ್ಸ್ಗಳನ್ನ ರಿವೈಸ್ ಮಾಡಿ. ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ಟಚ್ ಮಾಡಿರಲ್ಲ. ಓಕೆ, ಸೊ ಆದಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ಈ ಫೇಸಲ್ಲಿ ಓದೋಕ್ಕೆ ಟ್ರೈ ಮಾಡಿ, ಆದಷ್ಟು ಫಾಸ್ಟ್ ಮಾಡಬೇಕು. ಓಕೆ, ಸೊ ಇಫ್ ಯು ಆರ್ ಅ ಬಿಗಿನರ್ ಅಟ್ಲೀಸ್ಟ್ 8 hours ಓದ್ತಾ ಇರಬೇಕು. ಓಕೆ, ಫುಲ್ ಟೈಮ್ ಆಸ್ಪಿರೆಂಟ್ ಆದರೆ ನಿಮ್ಗೆ ಆಪ್ಷನ್ನೇ ಇಲ್ಲ, 10ರಿಂದ 12 hour ಓದಲೇಬೇಕು. ವರ್ಕಿಂಗ್ ಕ್ಯಾಂಡಿಡೇಟ್ನೂ ಅಷ್ಟೇ, ಅಟ್ ಎನಿ ಕಾಸ್ಟ್ ನೀವು ಒಂದು 5 hourನ ನೀವು ಈ ಎಕ್ಸಾಮ್ಗೋಸ್ಕರ ಅಥವಾ ಪ್ರಿಪ್ರೇಷನ್ಗೋಸ್ಕರ ಎತ್ತಿಡಬೇಕಾಗತ್ತೆ. ಓಕೆ, ಸೊ ಅದೇ ರೀತಿ ಸ್ವಲ್ಪ ಏರಿಯಾ ವೈಸ್ ಅಥವಾ ಸಬ್ಜೆಕ್ಟ್ ವೈಸ್ ನಾವು ಪ್ರಯಾರಿಟೈಸ್ ಮಾಡೋದಾದರೆ ನಿಮಗೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸೇ ಆಲ್ಮೋಸ್ಟ್ ಒಂದು 120 ಮಾರ್ಕ್ಸ್ನ ಫೆಚ್ ಮಾಡೋದ್ರಿಂದ ಇದನ್ನು ನೀವು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ಬೇಸಿಕ್ NCERT 6 to 12 ಹಿಸ್ಟ್ರಿ ಓದೋದು, ಜಿಯೋಗ್ರಫಿ ಓದೋವಂಥದ್ದು, ಮಾಡರ್ನ್ ಇಂಡಿಯಾಗೆ ಸ್ಪೆಕ್ಟ್ರಮ್ ಓದೋದು, ಕರ್ನಾಟಕ ಹಿಸ್ಟ್ರಿಗೆ ಸೂರ್ಯನಾಥ್ ಕಾಮತ್ ಇದೆ, ಸ್ಪರ್ಧಾ ಅರಿವುದವರು ಬುಕ್ ಬರೆದಿದ್ದಾರೆ. ಓಕೆ, ಶ್ರೀನಿವಾಸ್ ಸರ್ ಬುಕ್ ಇದೆ, ಇವುಗಳೆಲ್ಲ ನೀವು ಓದ್ಬೋದು. ಅದೇ ರೀತಿ ಪಾಲಿಟಿನ ರಿವೈಸ್ ಮಾಡಬೇಕು. ಎಕಾನಮಿ ಇಲ್ಲೂ ಅಷ್ಟೇ ಬೇಸಿಕ್ ಆಸ್ಪೆಕ್ಟ್ಸು. ಕಮಿಂಗ್ ಟು GS ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅಫೈರ್ಸು, ಅದರಲ್ಲಿ ವಿಶೇಷವಾಗಿ ನಿಮಗೆ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ಗಳನ್ನ ರಿವಿಷನ್ ಮಾಡುವಂಥದ್ದು. ಓಕೆ, ಸೊ ಸೆಕೆಂಡ್ ಪೇಪರಲ್ಲಿ ಸ್ಟೇಟ್ ಇಂಪಾರ್ಟೆನ್ಸ್ GSನ ಮೆನ್ಷನ್ ಮಾಡಿದಾರಲ್ವಾ, ಸೊ ಅದನ್ನು ಕೂಡ ನೀವು ರೆಗ್ಯುಲರಾಗಿ ಓದಬೇಕು. ಇದನ್ನು ನೀವು ಇಂಡಿವಿಜುವಲ್ ಸ್ಟ್ರಾಟಜಿಯಾಗಿ ಡಿವೈಡ್ ಮಾಡಿ ಐದರ್ 2 ways ಯು ಕ್ಯಾನ್ ಡೂ. ಈವನ್ ಪೇಪರ್ 1 ಪೇಪರ್ 2ನ ಸೈಮಲ್ಟೇನಿಯಸ್ ಆಗಿ ಓದ್ಕೊಂಡು ಹೋಗ್ಬೋದು, ಅಥವಾ ಫಸ್ಟ್ ಸ್ವಲ್ಪ ದಿನ ಪೇಪರ್ 1 ಸಿಲೆಬಸ್ಸು, ನೆಕ್ಸ್ಟ್ ಪೇಪರ್ 2 ಸಿಲೆಬಸ್, ಆ ರೀತಿಯೂ ಓದಿ ರಿವಿಷನ್ ಕೂಡ ಮಾಡ್ಬೋದು. ಸೊ ಕರ್ನಾಟಕ ಎಕನಾಮಿಕ್ ಸರ್ವೆ, ಸ್ಟೇಟ್ ಬಜೆಟು, ಕರ್ನಾಟಕ ಗೌರ್ನಮೆಂಟ್ ಸ್ಕೀಮ್ಸು ಮತ್ತು ಕರ್ನಾಟಕ ಹಿಸ್ಟ್ರಿ, ಸೊ ಇದನ್ನೆಲ್ಲ ಒಂದು 10ರಿಂದ 12 ದಿನ ಕೊಡಬೇಕಾಗತ್ತೆ. ಸೊ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಎನ್ವಿರಾನ್ಮೆಂಟು, ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡಿಗೆ ಅವರಿಗೆ ಸ್ವಲ್ಪ ಬೇಸಿಕ್ ಸೈನ್ಸ್ ಕಷ್ಟ ಇರುತ್ತೆ, ಅದನ್ನು ಸ್ವಲ್ಪ NCERTಗಳಿಂದ ನೀವು ಬ್ರಷ್ ಅಪ್ ಮಾಡ್ಕೋಬೋದು. ಮತ್ತು ಸ್ಟ್ಯಾಂಡರ್ಡ್ ಬುಕ್ಸ್ಗಳಿಂದ ಕೂಡ ನೀವು ಸೆಲೆಕ್ಟಿವ್ ರೀಡಿಂಗ್ ಮಾಡ್ಬೋದು. ಸೊ ಗ್ರಾಮೀಣ ಭಾಗದ ಮಕ್ಕಳಿಗೆ ಅಥವಾ ನಾನ್ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಈ ಥರ ಸ್ವಲ್ಪ ಮೆಂಟಲ್ ಎಬಿಲಿಟಿನೂ ಕಷ್ಟ ಆಗ್ಬೋದು. ಇದರಿಂದ ಈ ಕಾರಣಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ರೇಷಿಯೋ, ಪ್ರಪೋರ್ಷನ್ನು, ಪರ್ಸೆಂಟೇಜು, ಟೈಮ್ಸ್ ವಿತ್ ಡಿಸ್ಟೆನ್ಸ್, ಇದನ್ನೆಲ್ಲ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಅದೇ ರೀತಿ ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ನೀವು ಡೈಲಿ ಫಾಲೋ ಮಾಡಿ. ಆ್ಯಂಡ್ ಮಂತ್ಲಿ ಮ್ಯಾಗ್ಝಿನ್ಸ್ಗಳು, ಓಕೆ, ತುಂಬ ಮ್ಯಾಗ್ಝಿನ್ಸ್ ಅವೈಲಬಲ್ ಇದೆ. ಸ್ಪರ್ಧಾ ವಿಜೇತ ಆಗ್ಬೋದು, ಅರಿವು ಆಗ್ಬೋದು, ಇಂಡಿಯಾ ಫಾರ್ ಐಸ್ ಆಗ್ಬೋದು, ವಿಷನ್ ಆಗ್ಬೋದು, ಎನಿ one magazines you take, any current affairs you take, even GK today you can take and revise them. ಬಟ್ ಎಲ್ಲ ಕಡೆನೂ ಅಥವಾ ಯಾವಾಗಲೇ ಕರೆಂಟ್ ಅಫೇರ್ಸ್ ಓದ್ತಾ ಇದ್ರು ನೀವು ಈ ಒಂದು ಎಕ್ಸಾಮ್ ಸ್ಟೇಟ್ ಅಥವಾ ಕರ್ನಾಟಕ ಗೌರ್ಮೆಂಟ್ ಆಗಿರೋದ್ರಿಂದ ಕರ್ನಾಟಕ ಕರೆಂಟ್ ಅಫೇರ್ಸ್ನ ನೀವು ಮಿಸ್ ಮಾಡಲೇಬಾರ್ದು. ಓಕೆ, ಸೊ ಇದನ್ನು ಓದಲೇಬೇಕು. ಸೊ ಏನು ಮೇಯ್ನ್ ಕವರ್ ಮಾಡಬೇಕು ಅಂತ ಅಂದರೆ ಲಾಸ್ಟ್ 12 monthsಲ್ಲಿ ಬಂದಂಥ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು, ರಿಪೋರ್ಟ್ಸ್ಗಳು, ಇಂಡಿಸಿಸ್ಗಳು, ಅವಾರ್ಡ್ಗಳಿದ್ರೆ, ಸ್ಪೋರ್ಟ್ಸ್ ಇದ್ದರೆ, ಬಿಕಾಸ್ ಸ್ಟೇಟ್ ಎಕ್ಸಾಮ್ ಆಗಿರೋದ್ರಿಂದ ಇದನ್ನೆಲ್ಲ ಕೇಳ್ತಾರೆ. ಓಕೆ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಲ್ ಬಂದಿರುವಂಥ ಫ್ಯಾಕ್ಟ್ಸ್ಗಳು, ಇದನ್ನೆಲ್ಲ ನೀವು ಕರೆಂಟ್ ಅಫೇರ್ಸಲ್ಲಿ ಓದಬೇಕಾಗತ್ತೆ. ದಿಸ್ ಈಸ್ ದಿ ಫಸ್ಟ್ ಫೇಸ್. ಓಕೆ, ಸೊ ವಾಟ್ ವಿಲ್ ಯು ಡೂ ಇನ್ ಸೆಕೆಂಡ್ ಫೇಸ್ ಅಂತ ಅಂದರೆ, ಓಕೆ, ಸೊ ನಿಮ್ಮ ಫೌಂಡೇಶನ್ ಸ್ಟ್ರಾಂಗಾಗಿ ಬಿಲ್ಡ್ ಆಗಿರೋದ್ರಿಂದ ಮುಂದಿನ ಒಂದು 30 ದಿನಗಳೇನಿರುತ್ತೆ ಆವಾಗ MCQಗಳನ್ನ ಸಾಲ್ವ್ ಮಾಡೋಕ್ಕೆ ನೀವು ಶುರು ಮಾಡಬೇಕು. ಆ್ಯಂಡ್ MCQ ಸಾಲ್ವ್ ಮಾಡ್ತಾ ನಿಮಗೆ ವೀಕ್ ಏರಿಯಾ ಏನು ಅಂತ ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಆ ವೀಕ್ ಏರಿಯಾಗಳನ್ನು ಸ್ಟ್ರೆಂಥನ್ ಮಾಡ್ತಾ 2 to 3 times ನೀವು ರಿವಿಷನ್ ಮಾಡ್ತಾ ಇಲ್ಲಿ ನೀವು ನಿಮ್ಮ ಒಂದು
ರಿವಿಷನ್ ಪ್ರಾಕ್ಟೀಸ್ನ ಇಂಟೆನ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿಂದ ಆನ್ವರ್ಡ್ಸ್, ಬಿಕಾಸ್ ನಿಮ್ಮದು ಫೌಂಡೇಶನ್ ಆಲ್ರೆಡಿ ಬಿಲ್ಡ್ ಆಗಿರೋ ಕಾರಣದಿಂದ ಸೆಕ್ಷನಲ್ ಟೆಸ್ಟ್ಗಳನ್ನ ಇಲ್ಲಿ ಬರೆಯೋಕ್ಕೆ ಶುರು ಮಾಡಬೇಕು. ಬೋತ್ ಫಾರ್ ದಿ ಪೇಪರ್ 1 ಮತ್ತು ಪೇಪರ್ 2 ಸೆಕ್ಷನಲ್ ಟೆಸ್ಟ್ಗಳನ್ನ ಬರೆಯೋಕ್ಕೆ ಶುರು ಮಾಡಿ. ಲೈಕ್ ಪಾಲಿಟಿ ಸೆಕ್ಷನಲ್ ಟೆಸ್ಟ್ಗಳು, ಹಿಸ್ಟ್ರಿ ಸೆಕ್ಷನಲ್ ಟೆಸ್ಟು, ಅದೇ ರೀತಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ ಟೆಸ್ಟು, ಎಕನಾಮಿಕ್ ಸರ್ವೆ ರಿಲೇಟೆಡ್ ಟೆಸ್ಟು. ಸೊ ವೀಕ್ಗೊಂದು ಫುಲ್ ಲೆಂತ್ ಟೆಸ್ಟ್ಗಳನ್ನೂ ಕೂಡ ಕೊಡ್ತಾ ಇರಬೇಕು. ಅಂಡರ್ ಎಕ್ಸಾಕ್ಟ್ 2 hours ಟೈಮ್ ಲೈನಲ್ಲಿ ಇಟ್ಕೊಂಡು ಕೊಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟೆಸ್ಟ್ ಬರೆಯೋದಷ್ಟೇ ಅಲ್ಲ, ಅವನ್ನ ನೀವು ಅನಲೈಸ್ ಕೂಡ ಮಾಡಬೇಕು. ಓಕೆ, ಏನು ರಾಂಗ್ ಮಾಡ್ತಾ ಇದ್ದೀನಿ, ಯಾವ್ದು ನನ್ನ ವೀಕ್ ಏರಿಯಾ, ಯಾಕೆ ರಾಂಗ್ ಮಾಡ್ತಾ ಇದ್ದೀನಿ, ಅದೆಲ್ಲ ನಿಮಗೆ ಗೊತ್ತಾಗಬೇಕು. ಆ್ಯಂಡ್ ಎವ್ರಿ 7 to 10 days ನೀವೇನು ನೋಟ್ಸ್ ಮಾಡಿರ್ತೀರ ಇದನ್ನ ಇಂಟೆನ್ಸ್ ಆಗಿ ರಿವಿಷನ್ ಮಾಡಬೇಕಾಗತ್ತೆ. ಈವನ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ಗಳು ನೀವೇನು ಓದಿಟ್ಟಿರ್ತೀರಾ ಅದನ್ನು ಓದ್ತಾ ರಿವಿಷನ್ ಅಥವಾ ರೆಗ್ಯುಲರ್ ರಿವಿಷನ್ನ ಮಾಡಬೇಕಾಗತ್ತೆ. ದಿಸ್ ಈಸ್ ಇನ್ ದಿ ಫೇಸ್ 2. ಫೈನಲ್ ಸ್ಟೇಜು ಲಾಸ್ಟ್ ಒಂದು 20 ಡೇಸಲ್ಲಿ ಏನು ಮಾಡ್ತೀರಾ, ದಿಸ್ ಅ ಪೀಕ್ ಪರ್ಫಾರ್ಮೆನ್ಸ್ ಡೇಸು. ಇಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟು, ಯಾವ ರೀತಿ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಮತ್ತು ತುಂಬ ಫಾಸ್ಟಾಗಿ ಆಲ್ಮೋಸ್ಟ್ ನಿಮಗೆ ಡೈಲಿ ಒಂದು ಸಬ್ಜೆಕ್ಟ್ನ ರಿವಿಷನ್ ಮಾಡೋಷ್ಟು ಸ್ಪೀಡು ನೀವಿಲ್ಲಿ ರೀಚ್ ಆಗಿರಬೇಕು. ಓಕೆ, ಸೊ ಲಾಸ್ಟ್ 5 ಡೇಸಲ್ಲಿ ನಿಮಗೆ ಓನ್ಲಿ ಶಾರ್ಟ್ ನೋಟ್ಸ್ ಏನಿರುತ್ತೆ ಅದನ್ನಷ್ಟೇ ರಿವಿಷನ್ ಮಾಡ್ತಾಯಿರಿ. ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇದೇ ನಿಮಗೆ ಐಡಿಯಾ ಕೊಡುವಂಥದ್ದು, ಯಾವ ರೀತಿ ನಾನು ಎಂಟೈರ್ ಎಕ್ಸಾಮ್ನ ತಗೋಬೇಕು ಅಥವಾ ಎಲ್ಲಿ ಫೋಕಸ್ ಮಾಡಬೇಕು, ಹೈ ವೆಯ್ಟೇಜ್ ಸಬ್ಜೆಕ್ಟ್ಸ್ಗಳೇನು ಅಥವಾ ಹೈ ವೆಯ್ಟೇಜ್ ಥೀಮ್ಸ್ಗಳೇನು, ಇದೆಲ್ಲ ನಿಮಗೆ ಐಡಿಯಾ ಸಿಗೋದೆ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನ ನೋಡಿದಾಗ. ಓಕೆ, ಸೊ ದಿಸ್ ಇಸ್ ದಿ ಎಂಟೈರ್ ಸ್ಟ್ರಾಟಜಿ. ಆ್ಯಂಡ್ ಜಸ್ಟ್ ರಿಮೆಂಬರ್, KS is not cleared by the most intelligent aspirant, but it is cleared by most consistent aspirant. ಎವ್ರಿ ಡೇ ವಾಟ್ ಆರ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್. ಏನೇ ಕಷ್ಟ ಇದ್ದರೂ ನೀವು ಲೈಬ್ರರಿಗೆ ಹೋಗಿ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅಂದರೆ ಪ್ರಿಲಿಮ್ಸ್ನ ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್. ಓಕೆ, ಸೊ 100 ಫೋಕಸ್ಡ್ ಡೇಸ್ ಮಾಡಿ ನೀವು ಕ್ಲಿಯರ್ ಮಾಡಿದ್ದೀರಾ, ಚೆನ್ನಾಗಿ ಫೋಕಸ್ ಮಾಡಿ ಕ್ಲಿಯರ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಚಾನ್ಸ್ ಟು ರೈಟ್ ಅ ಮೇನ್ಸ್. ಓಕೆ, ಆಮೇಲೆ ನೀವು ಮೇನ್ಸ್ನ ಡೆಫಿನೆಟ್ಲಿ ಐಲ್ ಗೈಡ್ ಫಾರ್ ದ ಮೇನ್ಸ್ ಆಲ್ಸೋ. ಮೇನ್ಸ್ ವಿಲ್ ಬಿ ಅಗೈನ್ ಚೆನ್ನಾಗಿ ನೀವು ಪ್ರಿಲಿಮ್ಸ್ ಟೈಮಲ್ಲಿ ಓದಿದ್ದೀರಾ ಅಂದರೆ ಕೇಕ್ ವಾಕ್ ಬರೀಬೇಕಷ್ಟೇ ರೈಟಿಂಗ್ ಪ್ರಾಕ್ಟೀಸ್. ಸೊ ಫಾರ್ ನೌ ವಿ ಹ್ಯಾವ್ ಡಿಸ್ಕಸ್ಡ್ ದಿ ಪ್ರಿಲಿಮ್ ಸ್ಟ್ರಾಟಜಿ. ಇಫ್ ದೆರ್ ಇಸ್ ಎನಿಥಿಂಗ್ ಯು ಕ್ಯಾನ್ reach out to me through Telegram channel. Okay, I will also guide for those who want to clear this exam. Thank you everyone, all the best.